ಹೆಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರವಿ ವೆಂಕಟೇಶ್. ಆ್ಯಕ್ಚುಲಿ ಓಣಂ ದಿನ ಯೂಶ್ವಲಿ ಈ ಥರ ಸೀರೆಗಳನ್ನ ಉಟ್ಕೋತೀವಿ, ವೈಟ್ ಅಥವಾ ಗೋಲ್ಡ್ ಸಾರಿ ಆ್ಯಂಡ್ ಗ್ರೀನ್ ಬ್ಲೌಸ್ನ ಮ್ಯಾಚ್ ಮಾಡಿ. ಏನಕ್ಕೆ ಅಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಆ್ಯಕ್ಚುಲಿ ಓಣಂನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ನನ್ನ ಫ್ರೆಂಡ್ ಇಲ್ಲಿದ್ದಾರೆ, ಲೈಕ್ ಕೇರಳದವರು. ಸೊ ಅವರು ಓಣಂ ಗ್ರ್ಯಾಂಡಾಗಿ ಮಾಡ್ತಾರಲ್ಲ, ಸೊ ಹಾಗಾಗಿ ಎಲ್ಲರೂ ಈ ಥರ ಸೀರೆ ಉಟ್ಕೊಂಡು ಅವ್ರು ಆ್ಯಕ್ಚುಲಿ ಇನ್ವೈಟ್ ಮಾಡಿದರು, ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ. ಸೊ ಹಾಗಾಗಿ ಎಲ್ಲರೂ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಪಾರ್ಟ್ಮೆಂಟಲ್ಲೇ ಮಾಡ್ತಿರೋದು ಆ್ಯಂಡ್ ಹೂವು ಎಲ್ಲ ಫುಲ್ ಅರೇಂಜ್ ಮಾಡ್ತಾರಲ್ಲ, ಆ್ಯಂಡ್ ಅದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಬ್ಯೂಟಿಫುಲ್ಲಾಗಿರೋದು ಅಂದರೆ ಅವರು ಜಾಸ್ತಿ ಹೂವಿನ ಪೆಟಲ್ಸ್ನ ಯೂಸ್ ಮಾಡಿಕೊಂಡು ಹಾಕುವಂಥ ರಂಗೋಲಿ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಇಲ್ಲೂ ಮೇಲೆ ಹಾಕಿದ್ದಾರೆ, ತೋರಿಸ್ತೀನಿ ನಿಮ್ಗಳಿಗೂ. ಆ್ಯಂಡ್ ಎಲ್ಲರೂ ನಾರ್ಮಲ್ ವೈಟ್ ಸ್ಯಾರಿ. ಇದು ಹೋದ ಸಲ ಗಣೇಶನ ಹಬ್ಬದ ದಿನವೇ ಓಣಂ ಎರಡೂ ಬಂದಿತ್ತು. ಅಂದರೆ ನಾವು ಯಾವತ್ತು ಗಣೇಶ ಇಟ್ಕೊಂಡಿದ್ವು ಅವತ್ತೇ ಓಣಂ ಕೂಡ ಬಂದಿತ್ತು ಅಂತ ಈ ಸ್ಯಾರಿನ ಉಟ್ಕೊಂಡು ಆ್ಯಕ್ಚುಲಿ ಡಾನ್ಸ್ ಮಾಡಿದ್ವಿ. ಹಾಗಾಗಿ ಈ ಸೀರೆ ಇದ್ದೇ ಇತ್ತು ಎಲ್ಲರ ಹತ್ರ. ಹಾಗಾಗಿ ಈ ಸೀರೆನ ಉಟ್ಕೊಂಡು ಹೋಗ್ತಾಯಿದ್ದೀನಿ. ಸಿಂಪಲಾಗಿ ರೆಡಿಯಾಗಿದ್ದೀನಿ. ಗ್ರೀನ್ ಬ್ಲೌಸ್ ಮ್ಯಾಚ್ ಮಾಡಿದ್ದೀನಿ, ಗ್ರೀನ್ ಮಾಳೆ ಆ್ಯಂಡ್ ಗ್ರೀನ್ ಸರ. ಇಯರಿಂಗ್ಸ್ ಗೋಲ್ಡ್ ಹಾಕೊಂಬಿಟ್ಟಿದ್ದೆ, ಸೊ ಮತ್ತೆ ಗ್ರೀನ್ ಚೇಂಜ್ ಮಾಡೋಕ್ಕೆ ಅಷ್ಟೊಂದು ಮೂಡಿರಲಿಲ್ಲ ಇದು ಚೇಂಜ್ ಮಾಡೋಷ್ಟು. ಸೊ ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ. ಹೋಗ್ತಾ ಇದ್ಮೇಲೆ ಯಾವ್ಯಾವ ಥರ ಅರೇಂಜ್ ಮಾಡಿದ್ದಾರೆ ಅನ್ನೋದನ್ನ ನಿಮ್ಗಳಿಗೂ ಡೆಫಿನೆಟ್ಲಿ ತೋರಿಸ್ತೇನೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಸೀರೆ ಹೇಗಿದೆ ಅನ್ನೋದನ್ನ ಒಂದ್ಸಲ ತೋರಿಸ್ಬಿಟ್ಟು ಮೇಲೆ ಹೋಗ್ತೇನೆ. ಒಂದೊಂದು ಸ್ಟೇಟ್ ಟ್ರೆಡಿಷನೂ ಒಂದೊಂದು ಥರ ಇರುತ್ತೆ. ಆ್ಯಂಡ್ ವೈಟ್ ಸ್ಯಾರಿಗೆ ಅಂದರೆ ಯಾವ ಬ್ಲೌಸ್ ಆದರೂ ಮ್ಯಾಚ್ ಮಾಡ್ಬೋದು. ಆ್ಯಂಡ್ ಇದು ಕಾಟನ್ ಸ್ಯಾರಿ ಅಮ್ಮನ ಹತ್ರ ಇಸ್ಕೊಂಡು ಬಂದಿದೆ. ಸೊ ಇದನ್ನು ಉಟ್ಟಿದ್ದೀನಿ, ತುಂಬ ಚೆನ್ನಾಗಿ ಡ್ರೇಪ್ ಆಗುತ್ತೆ. ಆ್ಯಂಡ್ ಇದಾದಮೇಲೆ ನಿಮ್ಗೆ ಹೇಳಿದೆ ಅಲ್ವಾ ಹೇಗೆ ಮಾಡ್ತೀಯಾರೆ ಅಂತ ತೋರಿಸ್ತೀನಿ ಅಂತ. ಸೊ ಒಂದು ಕ್ಲಿಪ್ಪಿಂಗ್ ಅದರದ್ದು ಕೂಡ ತೆಕ್ಕೊಂಡಿದ್ದೀನಿ. ತುಂಬ ಕಲರ್ಫುಲ್ಲಾಗಿ ಇರೋವಂಥ ಪೆಟಲ್ಸ್ನ ಯೂಸ್ ಮಾಡಿಕೊಂಡು ಲೈಕ್ ಫಸ್ಟು ಅದನ್ನು ಟ್ರೇಸ್ ಮಾಡಿಕೊಂಡು ಆಮೇಲೆ ಹೂವನ್ನ ಫಿಲ್ ಮಾಡಿಕೊಂಡು ಬರ್ತಾರೆ. ಅದು ನೋಡೋಕ್ಕೆ ಮಾಡೋಕ್ಕೆಲ್ಲ ಎಷ್ಟು ಒಂಥರ ಮನಸ್ಸಿಗೆ ಕಾಮಾಗಿರುತ್ತೆ ಅಂದರೆ ಖುಷಿಯಾಗುತ್ತೆ. ಕಲರ್ ಥೆರಪಿ ಥರ ಫುಲ್ ಕಲರ್ಫುಲ್ಲಾಗಿ ಮಾಡಿದರು. ಆ್ಯಂಡ್ ಫೈನಲ್ ಔಟ್ಲುಕ್ ಈ ಥರ ಆಯಿತು. ಸೊ ಇಷ್ಟೆಲ್ಲ ಆದಮೇಲೆ ಊಟಕ್ಕೆ ಕೂಡ ರೆಡಿ ಮಾಡಿದರು. ಸಾಕಷ್ಟು ವೆರೈಟೀಸ್ ಇತ್ತು. ಆ್ಯಂಡ್ ನಿಮಗೆಲ್ಲನೂ ತೋರ್ಸೋಕ್ಕಾಗಲ್ಲ, ಯಾಕೆ ನಾವು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಆ್ಯಂಡ್ ಫೈನಲಿ ಎಲ್ಲ ಡಿಫ್ರೆಂಟಾಗಿ ಮಾಡ್ತೀವಿ ಅಂದಾಗ ಫೋಟೋ ಮ್ಯಾಂಡೇಟ್ರಿ ಇಲ್ಲ. ಎಲ್ಲರೂ ನಮ್ಮ ವೈಟ್ ಸ್ಯಾರಿನ ಉಟ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡು ಅವತ್ತಿನ ಒಂದು ಓಣಂ ಸೆಲೆಬ್ರೇಷನ್ನ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ನಿಮ್ಗಳಿಗೆ ತುಂಬ ಸಲ ಹೇಳ್ತಾ ಇರ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಒಂದು ಸೀರೀಸ್ ಮಾಡ್ತಾಯಿದ್ದೀನಿ ಅಂತ. ಆಗಲೇ ಆಲ್ಮೋಸ್ಟ್ 21 ಡೇಸ್ ಅಷ್ಟು ಮುಗ್ದೋಗಿದೆ. ಸೊ ಇದು ಒಂದು ಸೀರೆ ಉಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ನನ್ನ ಹತ್ರ ಇರೋವಂಥ ಚಕ್ಸ್ KSIC ಸ್ಯಾರಿ ಮೆರೂನ್ ಕಲರ್ಲಿ ಆ್ಯಂಡ್ ಈ ಥರ ಗ್ರ್ಯಾಂಡ್ ಬ್ಲೌಸ್ನ ಮ್ಯಾಚ್ ಮಾಡಿದೆ. ಆ್ಯಕ್ಚುಲಿ ನಾನು ಮೊನ್ನೆ ಗಣೇಶನ ಹಬ್ಬ ಆದಮೇಲೆ ಒಂದು ಮೂಗ್ಬಟ್ಟು ಹಾಕ್ಕೊಂಡಿದ್ದೆ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಗಣೇಶ ಫೆಸ್ಟಿವಲ್ಗೆ ಡಾನ್ಸ್ಗೆ ಅಂತ. ತುಂಬ ಜನ ಅದನ್ನು ಕೇಳ್ತಾ ಇದ್ರಿ, ಅದನ್ನು ತೋರಿಸಿ ಹಾಗೆ ನಿಮ್ಮ ಹತ್ರ ಇರೋವಂಥ ಕಲೆಕ್ಷನ್ಸ್ ಕೂಡ ತೋರಿಸಿ ಅಂತ. ಸೊ ಎಸ್, ಕೆಲವು ಇಟ್ಕೊಂಡಿದ್ದೀನಿ, ನಿಮ್ಗಳಿಗೂ ತೋರಿಸ್ತೀನಿ ಯಾವ್ದು ಥರದ್ದಿದೆ ಅಂತ. ಹಾಗೆ ಅದು ಹಾಕ್ಕೊಂಡಿದ್ದು ಆದಮೇಲೆ ನನಗೆ ರೀಸೆಂಟಾಗೆ 2 ನೋಸ್ ಪಿನ್ ಅದನ್ನು ಚುಚ್ಚಿಸ್ಕೊಂಡಿಲ್ವಲ್ಲ, ಸೊ ಪ್ರೆಸ್ಸಿಂಗ್ ಟೈಪ್ದು ನನಗೆ ಆ್ಯಕ್ಚುಲಿ ಗಿಫ್ಟ್ ಕಳಿಸಿದ್ರು 2. ಒಂದು ರೆಡ್ ಕಲರಲ್ಲಿ, ಇನ್ನೊಂದು ವೈಟ್ ಸ್ಟೋನಲ್ಲಿ ದೊಡ್ಡದು. ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ಡೀಟೇಲಾಗಿ ಯಾವುದು ಅಂತ. ಸೊ ಫಸ್ಟ್ ಆಫ್ ಆಲ್ ನಾನು ಗಣೇಶನ ಹಬ್ಬಕ್ಕೆ ಅಂತ ಹಾಕ್ಕೊಂಡಿದ್ದು ಈ ಒಂದು ನೋಸ್, ನಾನು ಗಣೇಶನ ಹಬ್ಬಕ್ಕೆ ಹಾಕ್ಕೊಂಡಿದ್ದು ಈ ಒಂದು ನೋಸ್ ಪಿನ್ ಅಂದರೆ ಪ್ರೆಸ್ಸಿಂಗ್ ಟೈಪ್. ಇದು ನಾನು ಚುಚ್ಚಿಸ್ಕೊಳ್ದೇ ಇರೋದ್ರಿಂದ ಪ್ರೆಸ್ಸಿಂಗ್ ಟೈಪ್. ತುಂಬ ಚೆನ್ನಾಗಿ ಕೇಳ್ತಿದ್ದು ಯಾವ ಥರ ತೋರಿಸಿ ಅಂತ. ಅದು ಫ್ಲವರ್ ಶೇಪ್ನಲ್ಲಿದೆ, ನಿಮಗೆ ಕ್ಲೀನಾಗಿ ಕಾಣಿಸ್ತಿರ್ಬೋದು ಅಂತ ಅನ್ಕೋತೀನಿ. ಇಲ್ಲ ಇದ್ರ ಫೋಟೋನ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಸೊ ಇದನ್ನು ಹಾಕ್ಕೊಳ್ಳೋದು ತುಂಬ ಈಸಿ. ಸ್ವಲ್ಪ ಅಗ್ಲಿಸೋದು ಇದನ್ನು, ನಿಮಗೆ ಲೆಫ್ಟ್ ರೈಟ್ ನೀವು ಯಾವ ಕಡೆ ಬೇಕೋ ಆ ಕಡೆ ಹಿಂಗೆ ಹಾಕ್ಕೊಳ್ಳೋದು ಚೆನ್ನಾಗಿರುತ್ತೆ. ನಾನು ಚುಚ್ಚಿಸ್ಕೊಳ್ದಿರೋದ್ರೆ ಈ ಥರದ್ದು ಒಂದಷ್ಟನ್ನು ಇಟ್ಕೊಂಡಿದ್ದೀನಿ. ವೈಟ್ ಸ್ಟೋನ್ದು, ಹಾಗೆ ಮಿಕ್ಕಿದಿರೋ ಅಂಥದ್ದು ಇನ್ನೊಂದು ವೈಟ್ ಸ್ಟೋನ್ದೇ ಒಂದೇ ಒಂದು ಸ್ಟೋನ್ ಇದೆ. ಲೈಕ್ ಹಾಕ್ಕೊಂಡೇ ತೋರಿಸ್ಬಿಡ್ತೀನಿ, ನಿಮಗೆ ಈಸಿ ಆಗುತ್ತೆ, ಅಂದರೆ ಕ್ಲೀನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಈ ಥರ ಸಿಂಗಲ್ ಸ್ಟೋನ್ದು ಒಂದು ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಪರ್ಲ್ ಜೊತೆ ಪಿಂಕ್, ಆಲ್ಮೋಸ್ಟ್ ಒಂದು 4 ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಸಖತ್ ಸ್ಟೈಲಾಗಿ ಕಾಣಿಸುತ್ತೆ, ಆಮೇಲೆ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ. ಸೊ ಇದು ಒಂದು. ಹಾಗೆ ಫೈನಲಿ ಇನ್ನೊಂದಿರೋದು ರೆಡ್ ಸ್ಟೋನ್ದೇ ಉದ್ದಕ್ಕಿದೆ. ಸೊ ಇನ್ನೊಂದಿರೋದು ತುಂಬ ಸಣ್ಣದು ರೆಡ್ ಸ್ಟೋನು. ಹೋಪ್ ನಿಮಗೆ ಕಾಣಿಸ್ತಿರ್ಬೋದು ಅಂತ ಅನ್ಕೋತೀನಿ. ಇದನ್ನ ಒಂದ್ಸಲ ಹಾಕ್ಕೊಂಡು ತೋರಿಸಿ, ಬಟ್ ಇದು ಹಾಕ್ಕೊಂಡಿದ್ದೀವಿ ಅಂತ ಗೊತ್ತೇ ಆಗಲ್ಲ ಆ ಥರದ್ದಿದು. 4 ನನ್ನ ಹತ್ರ ಇತ್ತು ಫಸ್ಟೇನೆ. ಅದಾದಮೇಲೆ ನನಗೆ ಆ್ಯಕ್ಚುಲಿ 2 ಗಿಫ್ಟ್ ಆಗಿ ಕಳಿಸಿದ್ದಾರೆ. ಯಾರೋ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಆ್ಯಕ್ಚುಲಿ ಇದನ್ನು ಕಳಿಸಿರೋದು.
ತೋರಿಸ್ತೇನೆ. ತುಂಬ ಚೆನ್ನಾಗಿದೆ, ಬಟ್ ಅಷ್ಟು ದೊಡ್ಡದು ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಅವ್ರು ಕಳಿಸಿದಾರಲ್ಲ ಅಂತ ಆ್ಯಕ್ಚುಲಿ ದೊಡ್ಡದನ್ನು ಹಾಕೋತೆ ನಿಮ್ಗಳಿಗೂ ತೋರಿಸ್ತೇನೆ. ಆ್ಯಕ್ಚುಲಿ ನಾನು ಗಿಫ್ಟ್ ಅಂದರೆ ಪ್ಯಾಕ್ ಬಂದಾಗ ಓಪನ್ ಮಾಡಿಬಿಟ್ಟಿದ್ದೆ, ಏನು ಕಳಿಸಿರ್ಬೋದು ಅನ್ನೋ ಕುತೂಹಲದಲ್ಲಿ ಓಪನ್ ಮಾಡಿಬಿಟ್ಟಿದೆ. ಆ್ಯಕ್ಚುಲಿ ಅದ್ರ ಮೇಲೆ ಹೆಸರು ಇದ್ದಿದ್ದು ಸುಮಲತಾ ಅಂತ ಇತ್ತು. ನನ್ನ ಸಬ್ಸ್ಕ್ರೈಬರ್ ಅಂತೆ ಅವರು, ನನ್ನ ಫಾಲೋವರ್ ಯೂಟ್ಯೂಬಲ್ಲಿ. ಅವ್ರು ನನಗೆ ಮೊನ್ನೆ ಹಾಕ್ಕೊಂಡಿದ್ದನ್ನು ನೋಡಿಬಿಟ್ಟು 2 ಗಿಫ್ಟ್ ಕಳಿಸಿದ್ದಾರೆ. ತುಂಬ ಚೆನ್ನಾಗಿದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಥರದ್ದು ಕಳಿಸಿದ್ದಕ್ಕೆ. ನನಗೆ ತುಂಬಾ ಖುಷಿ ಆಯಿತು. ಫಸ್ಟು ಓಪನ್ ಮಾಡಿದಾಗ ಕಾಣಿಸಿದ್ದು ಈ ಥರ 3 ಸ್ಟೋನ್ನಲ್ಲಿ ಇರೋವಂಥ ರೆಡ್ದು ಪ್ರೆಸ್ಸಿಂಗ್ ಪೆನ್ ಇದು. ನಾನು ಈ ಥರದಲ್ಲೇ ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಬಟ್ ನನಗೆ ಸಖತ್ ಇಷ್ಟ ಆಯಿತು. ಏನು ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿದೆ, ಮಿಸ್ ಮಾಡಿಬಿಡಿ. ಆ್ಯಂಡ್ ಈ ಥರದ್ದು ಗಿಫ್ಟ್ ಯಾವುದೇ ಆಗಿರ್ಬೋದು, ಚಿಕ್ಕದು ದೊಡ್ಡದು ಏನೇ ಆಗಿರ್ಬೋದು, ಸಖತ್ ನನಗೆ ತುಂಬಾ ಖುಷಿ ಆಗುತ್ತೆ ಈ ಥರದ್ದೆಲ್ಲ ಆಕ್ಸೆಪ್ಟ್ ಮಾಡೋಕ್ಕೆ. ಇಲ್ಲಿ ನೋಡಿ ಒಂದು ರೆಡ್ ಕಲರ್. ಆ್ಯಂಡ್ ಇವತ್ತಿನ ನನ್ನ ಇನ್ಸ್ಟಾಗ್ರಾಮ್ ಸೀರೀಸಲ್ಲಿ ಕೂಡ ಇದನ್ನು ಹಾಕ್ಕೊಂಡೇ ವಿಡಿಯೋ ಮಾಡಿದ್ದೀನಿ. ಯಾಕೆಂದರೆ ಅವ್ರು ಕಳಿಸಿದ್ರಲ್ಲ, ಹಾಗಾಗಿ ಅವ್ರಿಗೂ ಖುಷಿ ಆಗುತ್ತೆ, ನನಗೂ ಖುಷಿ ಆಗುತ್ತೆ ಅಂತ. ಇದು ಒಂದು. ಇನ್ನೊಂದು ನಾನು ಆ್ಯಕ್ಚುಲಿ ಇಷ್ಟು ದೊಡ್ಡ ನೋಸ್ ಪಿನ್ನ ಯಾವತ್ತೂ ಟ್ರೈ ಮಾಡಿಲ್ಲ. ವೈಟ್ ಸ್ಟೋನಲ್ಲಿ ದೊಡ್ಡದು ಫ್ಲವರ್ ಶೇಪ್ ಕಾಣಿಸ್ತಿರ್ಬೋದು ನಿಮಗೆ. ಆಲ್ಮೋಸ್ಟ್ ಒಂದು 8-9 ಸ್ಟೋನ್ ಇದೆ. ಇದನ್ನು ಹಾಕ್ಕೊಂಡು ತೋರಿಸ್ತೀನಿ. ನನ್ನ ಮುಖಕ್ಕೆ ಯಾವ ಥರ ಕಾಣಿಸುತ್ತೆ ಅಂತ ನೀವು ಕಾಮೆಂಟ್ ಮಾಡಿ ಹೇಳಿ. ದೊಡ್ಡದಾಗತ್ತಾ ಇಲ್ಲ ಚೆನ್ನಾಗಿರುತ್ತಾ ಅಂತ. ಆ್ಯಕ್ಚುಲಿ ಕಂಚಿ ಸೀರೆ ಉಟ್ಕೊಂಡು ಸ್ಟೈಲ್ ಮಾಡ್ತೀವಿ ಅಂತ ಇದರ ಒಂದು ಹತ್ತಿರದ ಮದುವೆಗೆ ಹಾಕೋತೀವಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಆ್ಯಕ್ಚುಲಿ ನಂಗೆ ಅವ್ರು ಗಣೇಶನ ಹಬ್ಬಕ್ಕಿಂತ ಮುಂಚೆನೇ ಬಂದಿದ್ದೆ, ಇದನ್ನೇ ಹಾಕೋತಾ ಇದ್ದೆ. ಇಲ್ಲಿ ನೋಡಿ ಹೇಗಿದೆ ಅಂತ ನನಗೆ ಹೇಳಿ. ನನಗೇನೋ ಸ್ಟೈಲಾಗಿದೆ ಅಂತ ನನಗೆ ಅನಿಸ್ತು. ಮಿರರ್ ನೋಡ್ಕೊಂಡು ನಾನು ನೋಡ್ಕೊಳಕ್ಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಿಮ್ಗಳಿಗೆ ಏನು ಅನಿಸುತ್ತೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಿಸ್ ಮಾಡಿಬಿಡಿ. ಆಲ್ಮೋಸ್ಟ್ ಎಲ್ಲ ಸೇರಿ ಒಂದು 6-7 ನೋಸ್ ಪಿನ್ ಹೋಗಿದೆ. 1-2 ಅಂತ ತೊಗೊಳಕ್ಕೆ ಹೋಗಿ 7 ಆಗಿದೆ. ಇನ್ನೊಂದು ಆಕ್ಸಿಡೈಸ್ ಬಂದು ಇಟ್ಕೊಂಡು ಅದೆಲ್ಲ ಮಿಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಿಮಗೆ ತೋರ್ಸೋಕ್ಕೆ ಆಗಲಿಲ್ಲ. ಸೊ ಇಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ಹೋಪ್ ನಿಮ್ಗಳಿಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಸೀರೆ ಬಗ್ಗೆ ಡೀಟೇಲ್ ಎಲ್ಲ ಹೇಳ್ಬಿಟ್ಟಿನಿ. KSIC ಸಾರಿದು, ಅದಕ್ಕೆ ಈ ಥರದ ಒಂದು ಬ್ಲೌಸ್ನ ಮ್ಯಾಚ್ ಮಾಡಿದ್ದೀನಿ. ಎಲ್ಲ ಸೀರೀಸ್ನ ನೀವಿನ್ನೂ ನೋಡಿಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಸ್ವರ ಮಾಧ್ಯಮ ಹ್ಯಾಂಡ್ಲಿಗೆ ಹೋಗಿ ಚೆಕ್ ಮಾಡಿ ಫಾಲೋ ಮಾಡಿದ್ರೆ ಎಲ್ಲ ಸೀರೀಸು ನೋಡ್ಕೊಂಡು ಬರ್ಬೋದು. 21 ದಿನದ KSI ಸೀರೆಗಳನ್ನು ನೋಡ್ಬೋದು ನೀವಲ್ಲಿ ಹೋಗಿ. ಆ್ಯಂಡ್ ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸ್ವರ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡಿದಾಗ ನೋಡ್ತಿರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.